ರಂಜಾನ್ ಹಬ್ಬದ ವಿಶೇಷವಾಗಿ ಸಮಸ್ತ ಮುಸ್ಲಿಂ ಬಾಂಧವರು ಕುರುಬರಹಳ್ಳಿಯ ಕರ್ನಾಟಕ ಲೇಔಟ್ನಲ್ಲಿರುವ ಈದ್ಗಾ ಮೈದಾನದ ಮಸೀದಿ ಬಳಿ ಪ್ರಾರ್ಥನೆ ಸಲ್ಲಿಸಿದರು. ಸಾವಿರಾರು ಜನ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯಲ್ಲಿ ತೊಡಗಿ ಒಬ್ಬರಿಗೊಬ್ಬರು ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳು ಭಾಗವಹಿಸಿ ರಂಜಾನ್ ಹಬ್ಬದ ಸಂದೇಶ ನೀಡಿದರು. ಅಧ್ಯಕ್ಷರಾದ ಮೊಹಮ್ಮದ್ ಅಬ್ದುಲ್ಲಾ ಅಸ್ಲಾಂ ನೇತೃತ್ವದಲ್ಲಿ ನಡೆದ ಪ್ರಾರ್ಥನಾ ಕಾರ್ಯಕ್ರಮ ಸುಸಜ್ಜಿತವಾಗಿ ನೆರವೇರಿತು. ಆಗಮಿಸಿದ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ತೊಡಗಿ ತಮ್ಮ ಭಾವೈಕ್ಯತೆಯ ಭಕ್ತಿಯ ಸಂದೇಶ ನೀಡಿದರು. ಎಲ್ಲರಿಗೂ ರಂಜಾನ್ ಶುಭಾಶಯ. ಮೊದಲನೇದು ಯುಗಾದಿ ಶುಭಾಶಯ, ಅದು ಹೇಳೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಎರಡೂ ಸೇರಿ ರಂಜಾನ್ದು ಶುಭಾಶಯ. ಈ ಹಬ್ಬ ಆ್ಯಕ್ಚುಲಿ ಎಲ್ಲ ಒಂದು ಸ್ನೇಹಿತರದಲ್ಲ, ಬ್ರದರ್ಹುಡ್. ನಮ್ಮಲ್ಲಿ ಸುತ್ತಮುತ್ತ ಇರೋರೆಲ್ಲ ಮುಸ್ಲಿಮ್ಸ್ ಇದ್ದಾರೆ, ಗೈರ್ ಮುಸ್ಲಿಮ್ಸ್ ಇದ್ದಾರೆ, ನಮ್ಮ ಬಂಧುಗಳಿದ್ದಾರೆ. ಎಲ್ಲರಿಗೂ ಶುಭಾಶಯ ಹೇಳಿ ಇದು ಒಂದು ಮಾತು ನಾನು ಕಂಪ್ಲೀಟ್ ಮಾಡಿದೆ. ನನ್ನ ಮುಸ್ಲಿಂ ಬಾಂಧವರು ಮತ್ತು ನಮ್ಮ ಹಿಂದೂ ಬಾಂಧವರಿಗೆಲ್ಲರಿಗೂ ಈದ್ ಉಲ್ ಫಿತರ್ ಈದ್ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ಕೋರುತ್ತಾ ಇದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಲೇಔಟ್ ಕುರುಬಳ್ಳಿ ಇರುವ ಮಸೀದಿ ನಿಮ್ರ ಈದ್ಗಾ ಮೈದಾನದಲ್ಲಿ ಸುಮಾರು ಒಂದು 5,000 to 6,000 ಜನ ಸೇರಿ ನಾವೆಲ್ಲ ಈದ್ ನಮಾಜನ್ನು ಆಚರಿಸಿದ್ದೀವಿ. ಮತ್ತು ಎಲ್ಲ ಸಂತೋಷದಿಂದ ಎಲ್ಲ ಆಚರಣೆ ಎಲ್ಲ ಆಯಿತು. ಈದ್ ನಮಾಜೆಲ್ಲ ಮಾಡಿದ್ದೀವಿ. ಎಲ್ಲ ಅನುಕೂಲ ನಮ್ಮ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಆಗಲಿ ಮತ್ತು ಪೊಲೀಸವ್ರ ಕಡೆಯಿಂದ ನಮ್ಮ ಮೀಡಿಯಾವ್ರ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈದ್ ಉಲ್ ಫಿತ್ರು, ಈದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ದೇಶದಲ್ಲಿ ಇವತ್ತು ಈದ್ ಉಲ್ ಫಿತ್ರ್ ನಡೀತಾ ಇದೆಯೋ ಎಲ್ಲರಿಗೂ ಇದು ಖುಷಿಯಾದ ಹಬ್ಬ ಆಗಲಿ, ಮತ್ತು ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದು ನಮ್ಮ ಕೋರಿಕೆ. ನಾವೆಲ್ಲ ಅಣ್ಣ ತಮ್ಮರು ಬಾಳಬೇಕು ಅನ್ನೋದು ನನ್ನ ಆಸೆ ಸರ್. ಹೌದು ಸರ್, ಇದು ಏಕತೆ ಅನ್ನೋದೇ ಇಂಪಾರ್ಟೆಂಟ್. ಯಾಕಂದರೆ ರಂಜಾನ್ ಅಂದಾಗ ಸುಮಾರು ಹಿಂದೂ ಫ್ರೆಂಡ್ಸು ನಮ್ಮವರು ರೋಜಾ ಇರ್ತಾರೆ. ಮತ್ತು ಇಲ್ಲಿ ನಾವು ನೋಡ್ದಂಗೆ ಅವರು ರೋಜಾ ಇದ್ದು ಉಪವಾಸ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ, ಅವ್ರ ಕೆಲಸ ಆಗಲಿ ಅಂತ ಆಗತ್ತೆ. ಮತ್ತು ಅವ್ರವ್ರ ನಂಬಿಕೆ. ಮತ್ತು ಇನ್ನೊಂದು ಏನಂತಂದರೆ ನಮ್ಮನ್ನು ಕಂಡ್ರೆ ತುಂಬ ಇಷ್ಟಪಡ್ತಾರೆ ಎಲ್ಲ ಹಿಂದೂಸು ಅಷ್ಟೇ. ನಾವು ಅವ್ರ ಕಂಡ್ರೆ ತುಂಬ ಪ್ರೀತಿ ಮಾಡ್ತೀವಿ. ಅವ್ರ ಹಬ್ಬ ನಾವು ಮಾಡ್ತೀವಿ, ನಮ್ಮ ಹಬ್ಬ ಅವ್ರು ಆಚರಿಸ್ತಾರೆ. ಹಂಗಾಗಿ ಈ ಹಬ್ಬ ನಾಡಿನ ಹಬ್ಬ ಅಂತಲೂ ಹೇಳ್ಬೋದು. ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸರ್. ಮತ್ತು ಈ ಒಂದು ಈದ್ಗಾಲಿ ಭಾಳ ಚೆನ್ನಾಗಿ ಈದ್ಗಾಲಿ ನಮಾಜ್ ಮಾಡ್ತೀವಿ ನಾವು. ಮತ್ತು ಯಾವುದೇ ಒಂಥರ ತೊಂದರೆ ಆಗಲಿ ಇನ್ನೊಂದಾಗಲಿ ಯಾವುದೇ ಕಾರಣಕ್ಕೂ ಅಂದರೆ ಎಲ್ಲ ಹಿಂದೂಸ್ಗಳು ಸೇರ್ತಾರೆ. ಸೊ ಇದೊಂದು ಒಳ್ಳೆ ಏನಂತಾರೆ ನಮ್ಮ ಸೌಹಾರ್ದತೆಗೆ ಒಂದು ಎಕ್ಸಾಂಪಲ್ ಅನ್ಬೋದು. ಮತ್ತು ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. हमें इस पूरी ज़मीन का, पूरे जो ईदगाह है, मस्जिद है, स्कूल है, जितना भी जो कंपाउंड है, इसका लीज हमें रिन्यू कराना पड़ेगा. हमें लास्ट टाइम लिए थे 40 पर 5 लाख रुपए से 30 साल के लिए. ज़मीन छोड़ देना, पैसे दे देते, पैसे नहीं देते तो ज़मीन हमें रख लेते. ठीक है, आज वो 35 साल लाख जाकर तकरीबन 2 करोड़ रुपए हो गए. कितने हो गए? 2 करोड़. जब हमें लीज पर लेने की जो नियत करे थे तब भी हमारे पास पैसे नहीं थे. इनिशियल डिपॉजिट के वास्ते भी कोई एक साहब ले भाई मुझे दे लो, खरच हजमा में देते हूँ, बाद में मैं मुझे दिया लो बोलकर 20,000 रुपये दिए थे. अल्लाह का फजल, उनको भी पैसा वापस दे डाले, उन्हें भी माफ़ कर डाले. और तुम्हारे पैसे पूरे जमा को 40 पर 5 लाख तुम्हारे पैसे, हमारे नहीं. हमारे के भी घर के पैसे नहीं, ये सब तुम्हारे पैसे है. और ये मिलकत जो है ये तुम्हारी है, ये हमारी नहीं. सिर्फ हमें झाड़ने को ही मस्जिद में, समझे क्या? ये पूरी मिलकत के जो जिम्मेदार हैं
ये पूरी हमारी ये जमात है। हर मुसलमान जिसके कान में अजान पड़ती है, हमारी मस्जिद से जो अजान पड़ती है, और जो मुसलमान है उनकी सारी उनकी मिल्कियत है। जैसा 50 लाख 2 करोड़ की बस को 50 आदमी बैठते, 2 करोड़ की बस तो ये 50 आदमी हम बैठते, लेकिन उसे चलाने वाले कितने जने? एक ही जने। अभी 2 जने चले तो क्या होता? जाके मंदिर को इसी तरह जितनी भी कमेटी है, मिल्कियत है, उसकी कमेटी एक रहती।